ನಮಸ್ಕಾರ ಸ್ನೇಹಿತರೆ. ಮತ್ತೊಂದು ಹೊಸ ವಿಡಿಯೋ ಮಾರ್ಕೆಟ್ ವಿಡಿಯೋಗೆ ನಿಮಗೆ ಸ್ವಾಗತ ಮತ್ತೆ ಸುಸ್ವಾಗತ. ಈಗ ಏನು ನೀವು ನೋಡ್ತಾ ಇದ್ದೀರಲ್ಲ, ಈ ಫುಟ್ಪಾತ್ ನೋಡಿ, ಒಂದು ಅಂಗಡಿನೂ ಇಲ್ಲ, ಎಷ್ಟು ಸುಂದರವಾಗಿದೆ. ಇದು ಈಗಿನ ಪರಿಸ್ಥಿತಿ ಅಲ್ಲ, ಮೊದಲಿಂದಲೂ ಇದೇ ರೀತಿಯಾಗಿದೆ. ಹಾಗಾದ್ರೆ ಈ ಫುಟ್ಪಾತ್ ಇರೋದು ಎಲ್ಲಪ್ಪ ಅಂದ್ರೆ ಮಾರ್ಕೆಟ್ ಮಸೀದಿ ಮುಂದೆ. ಹಾಗಾದ್ರೆ ಈ ಮಾರ್ಕೆಟ್ ಮಸೀದಿ ಮುಂದೆ ಇರೋ ಸ್ವಚ್ಛತೆ ಕೇವಲ ಒಂದು ರಸ್ತೆ ದಾಟಿದ್ರೆ ಯಾಕಿಲ್ಲ? ಅದು ನಿಮಗೆ ಬಿಟ್ಟಿದ್ದು, ನೀವೇ ಕಮೆಂಟ್ ಮಾಡಿ ಅದು ಯಾಕಿಲ್ಲೋ, ಅದು ಏನಾಗಿದೆಯೋ ಅಂತ. ಹಾಗಾದ್ರೆ ಈ ರಸ್ತೆ ಯಾವುದು ಅಂತ ಹೇಳಿದ್ರೆ SJP ರಸ್ತೆ, ಅಂದ್ರೆ ಸಿಲ್ವರ್ ಜುಬಿಲಿ ಪಾರ್ಕ್ ರಸ್ತೆ. ಇದು ಮಾರ್ಕೆಟ್ ಹತ್ರ ಸಮೀಪ, ಅಂದ್ರೆ SP ರೋಡು ಮತ್ತೆ SJP ರೋಡು, ಅದರ ಮಧ್ಯೆನೆ ನಿಮ್ಗೆ ಎಲೆಕ್ಟ್ರಾನಿಕ್ಸ್ ಸುಮಾರು ವಸ್ತುಗಳು ಸಿಗುತ್ತೆ. ಹಾಗಾದ್ರೆ ನಾನು ಈ ರಸ್ತೆ ಬಗ್ಗೆ, ಅಂದ್ರೆ ಈ ಫುಟ್ಪಾತ್ ನ ವಿಡಿಯೋ ಏನಕ್ಕಪ್ಪ ಇಲ್ಲಿ ಮಾಡ್ತಾ ಇದ್ದೀನಿ ಅಂದ್ರೆ, ನೀವು ಈಗಾಗಲೇ ನೋಡ್ತಾ ಇದ್ದೀರಿ ಈ ಫುಟ್ಪಾತ್ ಇತ್ತೀಚೆಗಷ್ಟೇ ಇದು ನವೀಕರಣಗೊಂಡಿದೆ. ಅಂದ್ರೆ ಹೊಸದಾಗಿ ಟೈಲ್ಸ್, ಕಾಂಕ್ರೀಟು ಎಲ್ಲ ಹಾಕಿ ನವೀಕರಣ ಮಾಡಿದ್ದಾರೆ. ಹಾಗಾದ್ರೆ ಈ ಫುಟ್ಪಾತ್ ಜನರಿಗೆ ಓಡಾಡೋದಕ್ಕೆ ಅನುಕೂಲವಾಗಿದೆಯಾ ಅಂತ ಹೇಳಿದ್ರೆ, ನಿಜಕ್ಕೂ ಈ ಫುಟ್ಪಾತ್ ಮೇಲೆ ಒಬ್ಬ ಮನುಷ್ಯನೂ ಓಡಾಡೋದಿಲ್ಲ. ಹಾಗಾದ್ರೆ ಏನು ಕಾರಣ ಇದಕ್ಕೆ ಅಂತ ಹೇಳಿದ್ರೆ, ನೀವು ನೋಡ್ತಾ ಇದ್ದೀರಿ, ಕೆಲವು ನಮ್ಮ GBP ಅಥವಾ ಗ್ರೇಟರ್ ಬೆಂಗಳೂರು ಪಾಲಿಕೆನೋ ಅಥವಾ BBMP ಲಾರಿಗಳು ಇಲ್ಲಿ ತಗೊಂಬಂದು ಕಸ ಹಾಕಿದ್ದಾರೆ. ಅದು ಬಿಡಿ, ಅದು ಸೆಕೆಂಡ್ರಿ. ಇಲ್ಲಿ ಮೊದಲನೇ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ನೀವೆಲ್ಲಾದ್ರೂ ಪ್ರಪಂಚದಲ್ಲಿ ಅತ್ಯಂತ ಉದ್ದನೆಯ, ಅಂದ್ರೆ ಸುಮಾರು ಅರ್ಧ ಕಿಲೋಮೀಟರ್ಗಿಂತ ಉದ್ದವಾದ ಓಪನ್ ಯೂರಿನಲ್ಸ್ ಎಲ್ಲಾದ್ರೂ ಇದೆ ಅಂತ ಹೇಳಿದ್ರೆ ಬಹುಶಃ ಇದೇ ಇರಬಹುದು ಅಂತ ತಿಳ್ಬೋದು. ಯಾಕಂದ್ರೆ ಅರ್ಧ ಕಿಲೋಮೀಟರ್ಗಿಂತ ಹೆಚ್ಚಾಗಿ ಈ ಒಂದು ಫುಟ್ಪಾತ್ ಏನಿದೆ ಇದರಲ್ಲಿ ಬರೀ ಯೂರಿನಲ್ಸ್ ಮಾಡೋದಕ್ಕಾಗಿ ಉಪಯೋಗಿಸ್ಕೊತಾ ಇದ್ದಾರೆ. ಹಾಗಾದ್ರೆ ಇಲ್ಲೆಲ್ಲೂ ಯೂರಿನಲ್ಸೇ ಇಲ್ವಾ? ನಿಜಕ್ಕೂ ಇದೆ. ಈ ಅರ್ಧ ಕಿಲೋಮೀಟರ್ ದೂರದಲ್ಲಿ 2 ಸುಲಭ ಶೌಚಾಲಯ ಇದೆ. ಆದ್ರೆ ಯಾರೊಬ್ರು ಅಂದ್ರೆ ಸುಮಾರು ಜನ ಇದನ್ನ ಯೂಸ್ ಮಾಡ್ತಾ ಇಲ್ಲ. ಈ ಓಪನ್ ಪಬ್ಲಿಕ್ ಟಾಯ್ಲೆಟ್ ನೇ ಯೂಸ್ ಮಾಡ್ಕೊಂತಾ ಇದ್ದಾರೆ. ಇದೇನು ಅಧಿಕೃತವಾಗಿ GBP ಅಥವಾ BBMP ಏನಾದ್ರು ಅಧಿಕೃತವಾಗಿ ಇದು ಓಪನ್ ಟಾಯ್ಲೆಟ್ ಅಂತ ಹೇಳ್ಬಿಟ್ಟು ಏನಾದ್ರು ಘೋಷಣೆ ಮಾಡಿದ್ಯಾ? ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ. ಅದಕ್ಕೆ ಪೂರಕವಾಗಿ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನೀವು ಏನು ಈ ವೆಹಿಕಲ್ಸ್ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಆ ಒಂದು ಫುಟ್ಪಾತ್ ಪಕ್ಕದಲ್ಲೇ ನಿಲ್ಸ್ಕೊಂಡಿದೆ, ಒಂದು ತಡೆ ಗೋಡೆ ತರ. ಅಂದ್ರೆ ಅಲ್ಲಿ ಹೋಗಿ ಮನುಷ್ಯ ಯೂರಿನಲ್ಸ್ ಮಾಡ್ತಾ ಇದ್ರೆ ಯಾರಿಗೂ ಕಾಣಲ್ಲ, ಸೊ ಈಸಿಯಾಗಿ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಇದು ಪಾರ್ಕಿಂಗ್ ಏರಿಯಾನ? ನಿಜಕ್ಕೂ ಅಲ್ಲ. ನೀವು ಅಲ್ಲೇನಾದ್ರೂ ಗಮನಿಸಿದ್ರೆ, ಪ್ರತಿ ಒಂದು 50-100 ಮೀಟರ್ಗೆ ಒಂದು ನೋ ಪಾರ್ಕಿಂಗ್ ಬೋರ್ಡ್ ಇದೆ, ಟೋಯಿಂಗ್ ಬೋರ್ಡ್ ಇದೆ. ಆದ್ರೂ ವೆಹಿಕಲ್ಸ್ ಇಲ್ಲಿ ಪಾರ್ಕ್ ಮಾಡ್ತಾ ಇದ್ದಾರೆ. ಆದ್ರೂ ಯಾರು ಇದನ್ನ ಗಮನಿಸ್ತಾ ಇಲ್ಲ. ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಇಷ್ಟೇ. ದಯವಿಟ್ಟು ಒಂದು ಚೆನ್ನಾಗಿರೋ ಒಂದು ಫುಟ್ಪಾತ್ನ ಯಾಕೆ ಈ ರೀತಿ ಹಾಳು ಮಾಡ್ತಾ ಇದ್ದೀರಿ? ಸನ್ಮಾನ್ಯ ಶ್ರೀ ಸಚಿವ ಕೃಷ್ಣ ಬೈರೇಗೌಡ್ರೆ, ಇದೇನಾದ್ರೂ ನಿಮ್ಮ ಗಮನಕ್ಕೆ ಬಂದಿದ್ರೆ ದಯವಿಟ್ಟು ಇದನ್ನ ಒಂದು ಸ್ವಚ್ಛತಾ ಕಾರ್ಯ ಮಾಡಿ, ಇದನ್ನ ಪಬ್ಲಿಕ್ಗೆ ಓಡಾಡೋದಕ್ಕೆ ಅನುಕೂಲ ಮಾಡಿಕೊಡಿ. ಅಥವಾ ಪಬ್ಲಿಕ್ ಏನಾದರೂ ಇದು ಬೇಡ ಅಂತ ಹೇಳಿದ್ರೆ, ಈಗಾಗಲೇ ನೀವು ಸುಮಾರು ಫುಟ್ಪಾತ್ಗಳನ್ನ ಅಲ್ಲಿ ತೆರವು ಮಾಡಿಸ್ತಾ ಇದ್ದೀರಿ, ಅವ್ರಿಗೆ ಜಾಗ ಇಲ್ಲ ಅಂತ ಹೇಳ್ತಿದ್ದಾರಲ್ಲ, ದಯವಿಟ್ಟು ಆ ಅಂಗಡಿಗಳಿಗಾದ್ರೂ ಅವಕಾಶ ಮಾಡಿಕೊಟ್ಬಿಟ್ಟು ಏನು ಮಾಡಿ ಅಂದರೆ, ಈ ರೋಡು ಇನ್ನು ಟ್ರಾಫಿಕ್ಕು ಏನಾದರೂ ಮಾಡಿ. ದಯವಿಟ್ಟು ನಿಮ್ಮ ಗಮನಕ್ಕೆ ಬಂದರೆ ಇದನ್ನ ಕ್ಲಿಯರ್ ಮಾಡಿ, ಅಂದ್ರೆ ಸ್ವಚ್ಛತಾ ಮಾಡಿ. ದಯವಿಟ್ಟು ಫುಟ್ಪಾತ್, ನಿಜಕ್ಕೂ ಇಲ್ಲಿ ವಾಸನೆ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಪಕ್ಕದಲ್ಲಿ ಅದು ಹೋಗೋದಕ್ಕೆ ಆಗೋದಿಲ್ಲ, ಅಷ್ಟೊಂದು ವಾಸನೆ, ಅಷ್ಟೊಂದು ದುರ್ನಾತ, ಕೆಟ್ಟ ವಾಸನೆ. ಇದು ಯಾಕೆ ಯಾರಿಗೂ ಕಣ್ಣಿಗೆ ಬೀಳ್ತಾ ಇಲ್ವಾ, ಅಥವಾ ಯಾರಿಗೂ ಗೊತ್ತಾಗ್ತಾ ಇಲ್ವಾ, ಅಥವಾ ಗೊತ್ತಿದ್ರು ಜಾಣ ಕೂಡ್ರಾಗ್ತಾ ಇದ್ದಾರ? ನನಗಂತೂ ಅರ್ಥ ಆಗ್ತಾ ಇಲ್ಲ. ಬಹುಶಃ ನೀವೇನಾದ್ರೂ ಈ ರಸ್ತೆಯಲ್ಲಿ ಪ್ರಯಾಣಿಸಿದ್ರೆ ಅಥವಾ ಈ ಒಂದು ಫುಟ್ಪಾತ್ ಹತ್ರ ಸಮೀಪ ಹೋಗಿದ್ರೆ ನಿಮ್ಗೆ 100% ಇದು ಭಾಸವಾಗಿರುತ್ತೆ. ಸ್ನೇಹಿತರೆ, ನಾನು ಇಲ್ಲಿ ಕೇಳ್ಕೊಳ್ತಾ ಇರೋದು ಇಷ್ಟೇ. ದಯವಿಟ್ಟು ಇದರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ತಿಳಿಸಿ. ದಯವಿಟ್ಟು ಈ ಒಂದು ವಿಡಿಯೋ ನಮ್ಮ ಸಚಿವ ಕೃಷ್ಣ ಬೈರೇಗೌಡರಿಗೆ ತಲುಪಿ, ಇದೊಂದು ಸ್ವಚ್ಛತಾ ಕಾರ್ಯ ನಿಜಕ್ಕೂ ಆದರೆ ಈ ಮಾರ್ಕೆಟ್ ಸುತ್ತಮುತ್ತ ಒಂದು ವಾತಾವರಣ ತುಂಬ ಚೆನ್ನಾಗಿರುತ್ತೆ, ಹಾಗೆ ಪಬ್ಲಿಕ್ಗೂ ತುಂಬ ಉಪಯೋಗ ಆಗುತ್ತೆ ಅಂತೇಳಿ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಅಂದರೆ ಈ ಸ್ವಚ್ಛತಾ ಕಾರ್ಯಕ್ಕೋಸ್ಕರ ಶೇರ್ ಮಾಡಿ, ಬೇರೆ ಇನ್ನಿಕ್ಕೂ ನಾನು ಕೇಳ್ತಾ ಇಲ್ಲ. ನೀವು ಬಹುಶಃ ಈಗ ನೋಡ್ತಾ ಇದ್ದೀರಿ ನೋಡಿ, ಉದ್ದಗಲಕ್ಕೂ ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ, ಪ್ರಪಂಚದ ಅತ್ಯಂತ ಉದ್ದನೆಯ ಓಪನ್ ಯೂರಿನಲ್ಸ್ ಯಾವುದಾದ್ರೂ ಇದೆ ಅಂತ ಹೇಳಿದ್ರೆ ನಿಜಕ್ಕೂ ಇದು SJP ರೋಡ್ನ ಯೂರಿನಲ್ಸ್ ಅಂತ ಹೇಳ್ಬೋದು. ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ.